ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಬೈನಿಂದ ಬೌರಿಂಗ್ ಶವಾಗಾರಕ್ಕೆ ಸಿಜೆ ರಾಯ್ ಕುಟುಂಬ ಈಗ ದೌಡಾಯಿಸಿರೋದು. ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ರಾಯ್ ಪತ್ನಿ ಹಾಗೂ ಮಕ್ಕಳು ತೆರಳಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ದುಬೈನಿಂದ ಬೌರಿಂಗ್ ಶವಾಗಾರಕ್ಕೆ ಸಿಜೆ ರಾಯ್ ಕುಟುಂಬ ತಲುಪಿದೆ. ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ರಾಯ್ ಪತ್ನಿ ಹಾಗೂ ಮಕ್ಕಳು ಹೋಗಿದ್ದಾರೆ. ಪತ್ನಿ ಲಿನಿ ರಾಯ್, ಪುತ್ರ ರೋಹಿತ್ ರಾಯ್, ಪುತ್ರಿ ರಿಯಾ ರಾಯ್. ಸಿಜೆ ರಾಯ್ ಪಾರ್ಥಿವ ಶರೀರವನ್ನ ಕಂಡು ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ರಾಯ್ ಕುಟುಂಬಸ್ಥರ ಜೊತೆ ಬೌರಿಂಗ್ ಶವಾಗಾರಕ್ಕೆ ನಲಪಾಡ್ ಸಹ ತೆರಳಿರೋದು. ಏರ್ಪೋರ್ಟ್ನಿಂದ ರಾಯ್ ಕುಟುಂಬವನ್ನ ಕರೆತಂದ ನಲಪಾಡ್ ಅವರ ಜೊತೆ ಬೌರಿಂಗ್ ಆಸ್ಪತ್ರೆಗೆ ತೆರಳಿರೋದು. ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬ ದುಬೈನಿಂದ ಬೌರಿಂಗ್ ಶವಾಗಾರಕ್ಕೆ ತಲುಪಿದೆ. ಅವರ ಮೃತದೇಹವನ್ನ ನೋಡ್ತಿದ್ದಂತೆ ಪತ್ನಿ ಹಾಗೂ ಮಕ್ಕಳು ಕಣ್ಣೀರನ್ನ ಇಟ್ಟಿದ್ದಾರೆ. ಇನ್ನು ಏರ್ಪೋರ್ಟ್ನಿಂದ ರಾಯ್ ಕುಟುಂಬವನ್ನ ನಲಪಾಡ್ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಸದ್ಯ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಿದ್ದೀರಾ. ಅವರ ಕುಟುಂಬ ಏರ್ಪೋರ್ಟ್ನಿಂದ ಈ ಬೌರಿಂಗ್ ಆಸ್ಪತ್ರೆಯತ್ತ ತೆರಳ್ತಾ ಇರೋದು. ಇನ್ನು ಕುಟುಂಬಸ್ಥರು ಕಣ್ಣೀರು ಹಾಕ್ತಾನೆ ಬಂದಿದ್ದಾರೆ. ದುಬೈನಿಂದ ಬಂದಂತಹ ಕುಟುಂಬವನ್ನ ಶವಾಗಾರಕ್ಕೆ ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಕರೆದುಕೊಂಡು ಹೋದ್ರು. ನಲಪಾಡ್ ಅವರನ್ನ ಅಲ್ಲಿಂದ ಕರೆದುಕೊಂಡು ಹೋಗಿ ಈ ಬೌರಿಂಗ್ ಶವಾಗಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರ ಸಿಜೆ ರಾಯ್ ಅವರ ಮೃತದೇಹವನ್ನ ನೋಡ್ತಿದ್ದಂತೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ಸಿಜೆ ರಾಯ್ ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಿರೋದು. ಇನ್ನು ದುಬೈನಲ್ಲಿ ಇದ್ದಂತಹ ಅವರ ಪತ್ನಿ ಹಾಗೂ ಮಕ್ಕಳು ಏರ್ಪೋರ್ಟ್ ಅನ್ನು ತಲುಪಿದ್ರು. ಅಲ್ಲಿಂದ ಬೌರಿಂಗ್ ಆಸ್ಪತ್ರೆಗೆ ಅವರನ್ನು ಸೀದಾ ಕರ್ಕೊಂಡು ಹೋದ್ರು ನಲಪಾಡ್ ಅವರು. ಈ ವೇಳೆ ಅವರ ಮೃತದೇಹವನ್ನ ಪಾರ್ಥಿವ ಶರೀರವನ್ನ ನೋಡ್ತಿದ್ದಂತೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ರಾಯ್ ಕುಟುಂಬಸ್ಥರ ಜೊತೆ ಬೌರಿಂಗ್ ಶವಾಗಾರಕ್ಕೆ ನಲಪಾಡ್ ಸಹ ತೆರಳಿದ್ದಾರೆ. ಏರ್ಪೋರ್ಟ್ನಿಂದ ರಾಯ್ ಕುಟುಂಬವನ್ನ ನಲಪಾಡ್ ಕರೆತಂದು ಅವರನ್ನ ಅಲ್ಲಿ ಶವಾಗಾರಕ್ಕೆ ಕರ್ಕೊಂಡು ಹೋಗಿರೋದು. ಇನ್ನು ಅಲ್ಲಿ ನೋಡ್ತಿದ್ದಂತೆ ಅವರನ್ನ ಸಿಜೆ ರಾಯ್ ಅವರ ಮೃತದೇಹ ನೋಡ್ತಿದ್ದಂತೆ ಕಣ್ಣೀರನ್ನ ಹಾಕಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರಿಂದ ಸಹಿ ಪಡೆದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ತನಿಖಾಧಿಕಾರಿ ಪಂಚರ ಸಹಿಯನ್ನ ಪಡ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರೋದು. ಬೌರಿಂಗ್ ಆಸ್ಪತ್ರೆ ವೈದ್ಯರಿಂದ ರಾಯ್ ಮರಣೋತ್ತರ ಪರೀಕ್ಷೆ ನಡೆಸಲಾಗಿರೋದು. ಇಂದು ಬೆಳಗ್ಗೆ 10 ಗಂಟೆ ನಂತರ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಸಹಿಯನ್ನ ಹಾಕಿ ಹೋಗಿದೆ ಕುಟುಂಬ. ಉದ್ಯಮಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆ ನಂತರ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಕುಟುಂಬಸ್ಥರ ಸಹಿ ಬೇಕಾಗಿತ್ತು, ಹೀಗಾಗಿ ಅವರಿಗೋಸ್ಕರ ಕಾಯ್ತಾ ಇದ್ರು. ಇನ್ನು ಅವರು ದುಬೈನಿಂದ ಬಂದಿದ್ದಾರೆ, ಬೌರಿಂಗ್ ಆಸ್ಪತ್ರೆ ಶವಾಗಾರಕ್ಕೆ ಹೋದ್ರು. ಈ ವೇಳೆ ಕುಟುಂಬಸ್ಥರಿಂದ ಸಹಿಯನ್ನ ಪಡ್ಕೊಂಡಿದ್ದಾರೆ. ತನಿಖಾಧಿಕಾರಿ ಹಾಗೂ ಪಂಚರ ಸಹಿಯನ್ನ ಪಡೆದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯರಿಂದ ರಾಯ್ ಅವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಉದ್ಯಮಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕುಟುಂಬಸ್ಥರು ಬರ್ತಿದ್ದಂತೆ ಅವರಿಂದ ಸೈನ್ ಅನ್ನ ಪಡ್ಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನ ನಡೆಸೋದಕ್ಕೆ ತನಿಖಾಧಿಕಾರಿ ಹಾಗೂ ಪಂಚರ ಸಹಿ ಪಡೆದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾ ಇರೋದು. ಬೌರಿಂಗ್ ಆಸ್ಪತ್ರೆ ವೈದ್ಯರಿಂದ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಇಂದು ಬೆಳಗ್ಗೆ 10 ಗಂಟೆ ನಂತರ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಆಗೋದು. ಇನ್ನು ನಾಳೆ ಅಂತಿಮ ವಿಧಿವಿಧಾನ ನಡೆಯುವಂತಹ ಸಾಧ್ಯತೆ ಇರೋದು. ಅಂತಿಮ ಸಂಸ್ಕಾರದ ಬಗ್ಗೆ ಇನ್ನೂ ಕುಟುಂಬ ನಿರ್ಧಾರ ಮಾಡಿಲ್ಲ, ಎಲ್ಲಿ ಮಾಡಬೇಕು ಹೇಗೆ ಅನ್ನೋದು. ಇನ್ನು ಕೆಲ ಸಂಬಂಧಿಕರು ವಿದೇಶದಿಂದ ಆಗಮಿಸುವಂತಹ ಸಾಧ್ಯತೆ ಇದೆ. ರಾಯ್ ಅಂತಿಮ ವಿಧಿವಿಧಾನಗಳ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಇಂದು ಸಿಜೆ ರಾಯ್ ಅಂತ್ಯ ಸಂಸ್ಕಾರ ನಡೆಸೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ವಿದೇಶದಿಂದ ಇನ್ನೂ ಕೆಲ ಸಂಬಂಧಿಕರು ಆಗಮಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಯ್ ಅವರ ಅಂತಿಮ ವಿಧಿವಿಧಾನಗಳ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಕುಟುಂಬಸ್ಥರು ಇನ್ನೂ ಯಾವುದೇ ರೀತಿಯ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಅಂತಿಮ ಸಂಸ್ಕಾರ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಅವರು ಕೊಟ್ಟಿಲ್ಲ. ಯಾಕಂದ್ರೆ ಇನ್ನು ವಿದೇಶದಿಂದ ಕೆಲ ಸಂಬಂಧಿಕರು ಆಗಮಿಸಬೇಕಾಗಿದೆ. ಅವರು ಬಂದ ನಂತರ ಇದರ ಡಿಸಿಷನ್ ಅನ್ನ ತಗೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಮರಣೋತ್ತರ ಪರೀಕ್ಷೆ 10 ಗಂಟೆಗೆ ಶುರು ಆಗತ್ತಾ? ಮತ್ತೆ ಕುಟುಂಬಸ್ಥರು ಅಂತಿಮ ವಿಧಿವಿಧಾನದ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಅರ್ಪಿತಾ, ಮೊದಲಿಗೆ ಇವತ್ತೇ ಅಂದರೆ 7 ಗಂಟೆಯ ಒಳಗಾಗಿ
ಪೋಸ್ಟ್ಮಾರ್ಟಮ್ ಅನ್ನು ಮಾಡಿ ಪಾರ್ಥಿವ ಶರೀರ ಏನಿದೆ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸಗಳಿಗೆ ಎಲ್ಲ ರೀತಿಯಾಗಿ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಹಾಗೆ ಬೋರಿಂಗ್ ಆಸ್ಪತ್ರೆ ವೈದ್ಯರು ಕೂಡ ತಯಾರಾಗಿದ್ದರು. ಆದರೆ ಈಗ ಅಂದರೆ ಅವರ ಕುಟುಂಬಸ್ಥರು ಕರೆಕ್ಟಾಗಿ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ಬೋರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಬರ್ತಾರೆ. ಅವರ ಪತ್ನಿ ಹಾಗೆ ಮಗಳು ಎಲ್ಲರೂ ಕೂಡ ಬಂದು ಆ ನಂತರ ಡಿಸೈಡ್ ಮಾಡಿರುವಂಥದ್ದು ಏನು ಅಂದರೆ ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡೋದು ಬೇಡ ಅನ್ನೋ ಥರದ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಇವತ್ತು ಪೋಸ್ಟ್ಮಾರ್ಟಮನ್ನು ಅಂದರೆ 10 ಗಂಟೆಯ ನಂತರ ಪೋಸ್ಟ್ಮಾರ್ಟಮನ್ನು ಮಾಡಿದ ನಂತರ ನಾಳೆ ಮೃತದೇಹವನ್ನು ಅಂದರೆ ಪಾರ್ಥಿವ ಶರೀರವನ್ನು ತೆಗೆದುಕೊಳ್ಳೋದಕ್ಕೆ ತೀರ್ಮಾನವನ್ನು ಕುಟುಂಬಸ್ಥರು ಮಾಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಇವತ್ತು ಅಂತ್ಯ ಸಂಸ್ಕಾರ ನಡೆಸುವಂಥ ಸಾಧ್ಯತೆ ತೀರಾ ಕಡಿಮೆ, ನಾಳೆ ನಡೆಸುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಕುಟುಂಬಸ್ಥರಲ್ಲಿ ಇನ್ನೂ ಕೆಲವರು ಬರೋರಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಇರೋದ್ರಿಂದ ಅವರೆಲ್ಲ ಬಂದ ನಂತರ ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅನ್ನುವಂಥದ್ದು. ಮೊದಲಿಗೆ ಇವತ್ತೇ ಅಂದರೆ 1 ಗಂಟೆಯ ಒಳಗಾಗಿ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಕುಟುಂಬಸ್ಥರು ಬಂದ ನಂತರ ಅದು ಬದಲಾವಣೆ ಆಗಿದೆ. ನಾಳೆ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗೆ ನಿನ್ನೆ ಏನೆಲ್ಲ ಘಟನೆಗಳು ಆಯಿತು ಅನ್ನುವಂಥದ್ದು, ಹಾಗೆ 15 ನಿಮಿಷ ಅಂದರೆ 3 ಗಂಟೆಗೆ ಏನು ಅವರ ಕಚೇರಿಗೆ ಹೋಗ್ತಾರೆ ಸಿ.ಜೆ. ರಾಯ್. ಕಚೇರಿಗೆ ಹೋದ ನಂತರ ಏನೆಲ್ಲ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆ ಜೋರಾಗಿ ನಡೀತಾ ಇದೆ. 15 ನಿಮಿಷದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಅಂದರೆ ಹೋದ ನಂತರ IT ಅಧಿಕಾರಿಗಳು ನೋಟಿಸನ್ನು ನೀಡ್ತಾರೆ. ನೋಟಿಸ್ಗೆ ಸಹಿಯನ್ನು ಕೂಡ ಸಿ.ಜೆ. ರಾಯ್ ಅವರು ಮಾಡ್ತಾರೆ. ಸಹಿ ಮಾಡಿ ಯಾವುದೇ ರೀತಿಯಂಥ ವಿಚಾರಣೆಗೆ ಅವರು ಹಾಜರಾಗಿರೋದಿಲ್ಲ. ಕೂಡಲೇ ಅವರು ಅವ್ರ ಚೇಂಬರ್ಗೆ ಹೋಗ್ತಾರೆ. ಅವರ ಸೆಕ್ಯೂರಿಟಿ ಏನಿದೆ ಅವರಿಗೆ ಹೇಳ್ತಾರೆ ಯಾರನ್ನೂ ಕೂಡ ಒಳಗಡೆ ಬಿಡಬೇಡ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರಂತೆ. ನಂತರ 10 ನಿಮಿಷ 15 ನಿಮಿಷ ಆದ ನಂತರ ಏಕಾಏಕಿ ಗುಂಡಿನ ಶಬ್ದ ಬಂದಿದೆ. ನಂತರ ಹೋಗಿ ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಆದರೆ ಆಸ್ಪತ್ರೆಗೆ ಹೋಗುವಂಥ ಮಧ್ಯದಲ್ಲಿ ಅವರು ಸಾವನ್ನಪ್ಪಿದ್ರು ಅನ್ನುವಂಥದ್ದು. ಈಗ ಅದರ ತನಿಖೆಯನ್ನು ಕೂಡ ಹಲವು ಆಯಾಮಗಳಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಹಾಗೆ IT ಅಧಿಕಾರಿಗಳಲ್ಲಿ ಒಬ್ಬರ ಬಳಿ ಮಾತ್ರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಒಟ್ಟಾರೆ ತನಿಖೆ ಎಲ್ಲ ಹಂತಗಳಲ್ಲೂ ಕೂಡ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಹಾಗೆ ಅಂತ್ಯ ಸಂಸ್ಕಾರದ ವಿಚಾರಕ್ಕೆ ಬಂದರೆ ಇವತ್ತು ಅಂತ್ಯ ಸಂಸ್ಕಾರ ಆಗುತ್ತೆ. ಪೋಸ್ಟ್ಮಾರ್ಟಮ್ ಅನ್ನು ಕೂಡ ತುಂಬ ಬೇಗನೆ ಮುಗಿಸಿ ಬಾಡಿಯನ್ನು ಹಸ್ತಾಂತರ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಕುಟುಂಬಸ್ಥರು ಯಾವಾಗ ದುಬೈಯಿಂದ ಬಂದು ನೇರವಾಗಿ ಅಂದರೆ ಏರ್ಪೋರ್ಟಿಂದ ನೇರವಾಗಿ 4 ಗಂಟೆ ಸುಮಾರಿಗೆ ಬೋರಿಂಗ್ ಆಸ್ಪತ್ರೆಗೆ ಬರ್ತಾರೆ. ನಲ್ಪಾಡ್ ಅವರು ಕೂಡ ಕುಟುಂಬಸ್ಥರ ಜೊತೆಗೆ ಇದ್ದರು. ಅವರು ಬಂದ ನಂತರ ಈಗ ಬದಲಾವಣೆ ಆಗಿದೆ. ಇವತ್ತು ಪೋಸ್ಟ್ಮಾರ್ಟಮ್ ಅಂದರೆ ನಮಗೆ ಯಾವುದೇ ಅರ್ಜೆನ್ಸಿ ಇಲ್ಲ. ಈಗ ಪೋಸ್ಟ್ಮಾರ್ಟಮ್ ಮುಗಿದ ನಂತರ ನಾವು ನಾಳೆ ಮೃತದೇಹವನ್ನು ಅಂದರೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತೀವಿ, ನಾಳೆ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅನ್ನೋ ಥರದ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋಂಥದ್ದು. ಅದಕ್ಕೆ ಕಾರಣ ಪ್ರಮುಖವಾಗಿ ಬೇರೆ ಬೇರೆ ದೇಶಗಳಿಂದ ಕುಟುಂಬಸ್ಥರು ಇನ್ನೂ ಕೂಡ ಬರೋರಿದ್ದಾರೆ. ಅವರೆಲ್ಲ ಬಂದ ನಂತರ ನಾವು ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ಅವರು ಕೊಟ್ಟಿರುವಂಥದ್ದು. ಸಂಪೂರ್ಣ ಇವತ್ತು ರಾತ್ರಿ ಎಲ್ಲವೂ ಕೂಡ ಅವರ ಕೆಲ ಕುಟುಂಬಸ್ಥರಾಗಿರ್ಬೋದು, ಹಾಗೆ ಅವರ ಕಂಪನಿ ಎಂಪ್ಲಾಯಿಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿದ್ದರು. ಆದರೆ ಈಗ ಅವರ ಕುಟುಂಬಸ್ಥರು ಬಂದು ಹೋದ ನಂತರ ಇಲ್ಲಿ ಯಾರು ಕೂಡ ಎಲ್ಲ ಪೊಲೀಸರ ಸೆಕ್ಯೂರಿಟಿಯನ್ನು ಹೊರತುಪಡಿಸಿ ಬೇರೆ ಯಾರು ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ಅವರ ಕಂಪನಿಯವರಾಗಿರ್ಬೋದು ಯಾರು ಕೂಡ ಇಲ್ಲಿ ಇಲ್ಲ. ಅರ್ಪಿತಾ, ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.